ಒಂದು ಮೆಣಸಿನ ವಡೆ, 2 ಸೆಂಡಗೆ, ತಂಬುಳಿಯಲ್ಲಿ ಅನ್ನ ಸ್ನಾನ ಮಾಡಬೇಕು, 3 ಎಲೆ. ಬೆಳಗ್ಗೆ ಹಸು ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಮತ್ತೆ ಅದನ್ನು ಈ ಥರ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಬೇಸಿಗೆಕಾಲದ ತಂಬುಳಿ ಸೀರೀಸ್ನಲ್ಲಿ ಇವತ್ತು ನಾನು ಬಿಲ್ವಪತ್ರೆ ತಂಬುಳಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಬಿಲ್ವಪತ್ರೆ ಎಲೆಯ ತಂಬುಳಿ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಇದು ನಾವು ಮನೆಯಲ್ಲಿರೋ ದೊಡ್ಡ ಬಿಲ್ವಪತ್ರೆ ಮರ. ಇದರಿಂದ ನಾವು ಎಲೆ ಕೊಯ್ಕೊಂಡೋಗಿ ಇವಾಗ ತಂಬುಳಿ ಮಾಡುವ. ತಂಬುಳಿ ಮಾಡಲಿಕ್ಕೆ ಎಳೆ ಎಲೆಗಳನ್ನು ಕೊಯ್ಕೊಳ್ಬೇಕು. ಈ ಬಿಲ್ವಪತ್ರೆ ಎಲೆ ತುಂಬ ಹೆಲ್ತ್ ಬೆನಿಫಿಟ್ಸನ್ನು ಒಳಗೊಂಡಿದೆ. ಬಿಲ್ವಪತ್ರೆಯನ್ನು ಬೆಳಗ್ಗೆ ಒಂದು 3 ಎಲೆ ಬೆಳಗ್ಗೆ ಹಸು ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಹಾಗಂತ ಡೈಲಿ ತಿನ್ನಬಹುದು ಬಾರ್ದು ಅಂತಲ್ಲ. ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಡೈಲಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಒಂದು 2-3 ಡೇಸ್ ವೀಕ್ಲಿ ಹಾಗೆ ತಿಂದರೆ ಸ್ಲೋಲಿ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಆ್ಯಂಡ್ ಡಯಾಬಿಟೀಸ್ಗೂ ಇದು ತುಂಬ ಒಳ್ಳೆಯದು. ಇದನ್ನು ಹಾಗೆ ತಿನ್ನಲಿಕ್ಕಾಗೋದಿಲ್ಲ. ಬೆಳಗ್ಗೆ ಸ್ವಲ್ಪ ಕಹಿ ರುಚಿ ಇರಬಹುದು, ಕಹಿ ಅಂತ ಅನ್ನಿಸ್ಬೋದು ನಮಗೆ. ಸೊ ಅದಕ್ಕೆ ಇದನ್ನು ಟೀ ಥರ ಮಾಡಿ ಕುಡಿದ್ರೆ ನಮಗೆ ಆ ರುಚಿಯ ಪ್ರಾಬ್ಲಮ್ ಇರೋದಿಲ್ಲ. ಇದರ ಟೀಯನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಹಾಗೆ BP ಕಂಟ್ರೋಲಿಗೆ ಬರ್ತದೆ. ಇದರದ್ದು ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ. ಸೊ ಇದು ನಮ್ಮ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದೆಲ್ಲ ರೀಸನ್ಗೋಸ್ಕರ ನಾನಿವತ್ತು ಈ ಹೆಲ್ತಿ ತಂಬುಳಿಯನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಬಿಲ್ವಪತ್ರೆಯನ್ನು ಫಸ್ಟು ಹುರಿಬೇಕು. ಹುರಿಲಿಕ್ಕೆ ನಾನು ತುಪ್ಪ ತಗೊಂಡಿದ್ದೇನೆ. ತುಪ್ಪದಲ್ಲಿ ಬಿಲ್ವಪತ್ರೆ ಎಲೆಯನ್ನು ಸ್ವಲ್ಪ ಹುರಿಬೇಕು. ತಂಬುಳಿ ಮಾಡಲಿಕ್ಕೆ ತುಂಬ ಈಸಿ ಆ್ಯಕ್ಚುಲಿ. ನಾವು ನೆನೆಸಿಕೊಂಡು ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಇದು ಸರಿ ಬಾಡಿದ ಮೇಲೆ ಇದಕ್ಕೆ ಜೀರಿಗೆ ಹಾಕಬೇಕು. ಇದಕ್ಕೆ ಒಂದು 3/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಹುರಿಬೇಕು. ಇನ್ನು ಆಫ್ ಮಾಡುವ. ಇನ್ನು ಇದನ್ನು ತೆಂಗಿನಕಾಯಿ ಜೊತೆ ಸರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಈಗ ನುಣ್ಣಗೆ ರುಬ್ಕೊಳ್ಳುವ. ಅರಿಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಬೇಕು. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಪಾತ್ರಕ್ಕೆ ಹಾಕುವ. ಇದಕ್ಕೆ ನಾವು ಮಜ್ಜಿಗೆ ಸೇರಿಸಬೇಕು. ಮಜ್ಜಿಗೆ ಯಾವಾಗಲೂ ಹುಳಿ ಮಜ್ಜಿಗೆನ ಅವಾಯ್ಡ್ ಮಾಡಿ ಚಪ್ಪೆ ಮಜ್ಜಿಗೆ ಹಾಕಬೇಕು. ಚಪ್ಪೆ ಮಜ್ಜಿಗೆ ಆದರೆ ನೀವು ಆಲ್ಮೋಸ್ಟ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂದು ಸ್ವಲ್ಪ ಮಜ್ಜಿಗೆ ಹುಳಿ ಇದ್ದಾಗೆ ಸ್ವಲ್ಪ ಮಜ್ಜಿಗೆ ಹಾಕಿದ್ದು. ಮಿಕ್ಸಿಗೆ ನೀರು ಹಾಕಿ ಮತ್ತೆ ಅದಕ್ಕೆ ಹಾಕುವ. ಇನ್ನು ಉಪ್ಪು ಹಾಕಿ ಮಜ್ಜಿಗೆ ಹಾಕಿ ನೀರು ಹಾಕಿ ಸರಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ಹುಳಿ ಕಡಿಮೆ ಇದ್ದರೆ ಸ್ವಲ್ಪ ಮಜ್ಜಿಗೆನ ಸೇರಿಸ್ಕೊಳ್ಬೋದು. ತುಪ್ಪದಲ್ಲಿ ಸಾಸಿವೆ ಮತ್ತು ಕೆಂಪು ಮೆಣಸು ಹಾಕಿ ಒಗ್ಗರಣೆ ಕೊಡಬೇಕು. ಸಾಸಿವೆ ಹೊಟ್ಲಿಕ್ಕಾಗುವಾಗ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಬೇಕು. ಇದು ಬಿಲ್ವಪತ್ರೆ ತಂಬುಳಿಗೆ ಈ ಇಂಗಿನ ಒಗ್ಗರಣೆ ಒಂದು ಸ್ಪೆಷಲ್. ಸಾಸಿವೆ ಸಿಡಿತಾ ಇರುವಾಗ ಸ್ವಲ್ಪ ಇಂಗು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಆಯಿತು. ಒಂದು ಮೆಣಸಿನ ವಡೆ, 2 ಸೆಂಡಗೆ ಹಾಕಿ ಈಗ ತಂಬುಳಿಯನ್ನು ಟೇಸ್ಟ್ ಮಾಡುವ. ನಿಮಗೂ ನಮ್ಮ ಸೆಂಡಿಗೆ ಅಥವಾ ಮೆಣಸಿನ ವಡೆ ಚಿಪ್ಸ್ ಎಲ್ಲ ಬೇಕಿದ್ರೆ ನಮ್ಮದು ಪ್ರಾಡಕ್ಟ್ಸ್ ಇದೆ, ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ನಾವು ತಲುಪಿಸ್ತೇವೆ. ತಂಬುಳಿಯಲ್ಲಿ ಅನ್ನ ಸ್ನಾನ ಮಾಡಬೇಕು, ಅಷ್ಟು ತಂಬುಳಿಯನ್ನು ಹಾಕಬೇಕು. ಮತ್ತು ಅದನ್ನು ಈ ಥರ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಊಟ ಮಾಡಬೇಕು. ತಂಬುಳಿ ಹೀಗಾಗಿದೆ ಅಂತ ನೋಡುವ. ಸೂಪರ್ ಆಗಿದೆ. ಟೇಸ್ಟ್ ಕೂಡ ಒಳ್ಳೆಯದುಂಟು. ಹಾಗೆ ಹೆಲ್ತ್ ಬೆನಿಫಿಟ್ಸ್ ನೋಡಿದರೆ ತುಂಬ ಇದೆ.
ಸೊ ಒಂದು ವಾರಕ್ಕೆ ಒಂದ್ಸತಿ ಬಿಲ್ವಪತ್ರೆ ತಂಬುಳಿ ಮಾಡಿದರೆ ಖಂಡಿತ ನಮ್ಮ ಡಯಾಬಿಟೀಸ್, ಶುಗರ್, BP ಎಲ್ಲ ಕೂಡ ಕಂಟ್ರೋಲಿಗೆ ಬರ್ತದೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ತುಂಬ ಕಡಿಮೆ ಆಗ್ತದೆ. ನನಗಂತೂ ತುಂಬ ಇಷ್ಟ ಆಯಿತು ಬಿಲ್ವಪತ್ರೆ ತಂಬುಳಿ. ನೀವು ಕೂಡ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು, ಬೈ ಬೈ, ಟೇಕ್ ಕೇರ್. ನಿಮಗೆ ನಮ್ಮ ಭಾವಲೋಕದ ಹೋಮ್ ಪ್ರಾಡಕ್ಟ್ಸ್ ಬೇಕು ಅಂದರೆ ನಮಗೆ ವಾಟ್ಸಪ್ ಮಾಡಿ, ಸ್ಕ್ರೀನಲ್ಲಿ ನಂಬರ್ ಹಾಕ್ತೇನೆ. ಥ್ಯಾಂಕ್ ಯು.